ನಾವು ನಾರ್ಮಲ್ ಆಗಿ ಬರ್ತಾನೆ ಇರ್ತೀವಿ, ಹಂಗಾಗಿ ಅಪ್ಪ ಮಗನ ಬಾಂಧವ್ಯ. ಪೂರ್ಣಚಂದ್ರ ತೇಜಸ್ವಿ ಅವರ ಅತಿ ದೊಡ್ಡ ಅಭಿಮಾನಿಗಳು. ಕೃಷ್ಣೇಗೌಡನ ಆನೆ ಇದು. ವಿಸ್ಮಯ ಮಾಡಿದಾರಲ್ವಾ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊಬಗನು ನಾಚಿಸು ಹುಡುಗಿಯ, ಇಂಡಿಯ ಮಂಡಿಯ ಬೆಡಗಿಯ. ಸೊ ಇವತ್ತು ಲಾಲ್ಬಾಗ್ ಹೋಗೋಣ, ಯಾಕಂದ್ರೆ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಲಾಲ್ಬಾಗ್ ಅಲ್ಲಿ ಫ್ಲವರ್ ಶೋ ಇಟ್ಟಿದ್ದಾರೆ. ಹಂಗಾಗಿ ನಾನು ಮತ್ತೆ ಯಮನ ಇಬ್ರು ಹೋಗ್ತಾ ಇದೀವಿ. ಸೊ ಲೆಟ್ಸ್ ಗೋ. ಆಲ್ರೆಡಿ ಟೈಮ್ ಆಗಿದೆ 4:30 ಆಗಿದೆ. ಸೊ ಹೋಗೋಣ ಬನ್ನಿ. ಎಂಟ್ರಿಯಲ್ಲಿನೇ ಈಚಲ್ಗರಿ ಯೂಸ್ ಮಾಡಿ ಡೆಕೋರೇಷನ್ ಮಾಡಿದ್ದಾರೆ. ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ಸೊ ಒಳಗಡೆ ಯಾವ ತರ ಇದೆ ಅಂತ ನನಗೂ ಕ್ಯೂರಿಯಾಸಿಟಿ ಇದೆ. ಬನ್ನಿ ಬೇಗ ಬೇಗ ಹೋಗಿ ನೋಡೋಣ. ಪಿಜಿಯಿಂದ ತುಂಬಾ ನಿಯರ್ ಇದೆ, ಹಂಗಾಗಿ ಬಂದ್ವಿ ಬೇಗನೆ. 5 ನಿಮಿಷ ಆಗತ್ತೆ ನಾನ್ ಇರೋ ಹತ್ರ ಇಂದ ಇಲ್ಲಿಗೆ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಚೆನ್ನಾಗ್ ಬಂದಿದೆ, ಯಮುನಾ ಮಾತಾಡ್ಲಿಲ್ಲ ಅಂದ್ರೆ ಇವತ್ತು ಅವಳು ನೆಕ್ಸ್ಟ್ ವ್ಲಾಗ್ ಇಂದ ಕಟ್ ಟು ಫ್ರೆಂಡ್. ಬರೀ ನೀವ್ ವಾಯ್ಸ್ ಕೇಳಿ, ಅವಳು ವಾಯ್ಸ್ ಕೇಳ್ತಾರ. ಅವಳಿಗೊಂದು ಮೈಕ್ ಕೊಡ್ಬೇಕು, ಅವಳು ಹಾಕಳಕ್ ಮೈಕ್ ಅವಳ ಕೈಯಲ್ಲಿ ಇಟ್ಕೊಳ್ಳಲ್ಲ. ಸೊ ಹಂಗಾಗಿ ಇವತ್ತು ಎಷ್ಟು ಜನ ಬಂದಿದ್ದಾರೆ. ಇವತ್ತು ಹಬ್ಬ, ಫೆಸ್ಟಿವಲ್. ಬಟ್ ಆದ್ರೂ ನೋಡಿ ಇವರು ಹಂಗೆ. ಸೊ ನಾರ್ಮಲ್ ಡೇಸ್ ಬಂದ್ರೆ ಅಡಲ್ಟ್ಸ್ಗೆಲ್ಲ 80 rupees ಇರುತ್ತೆ, ಅಂಡ್ ವೀಕೆಂಡ್ ಅಲ್ಲಿ ಬಂದ್ರೆ 100 rupees ಚಾರ್ಜ್ ಮಾಡಿದ್ದಾರೆ. ಕಿಡ್ಸ್ಗೂ ಸಹ ಅಮೌಂಟ್ ಇರುತ್ತೆ. ಪರ್ ಹೆಡ್ 30 rupees. ಫ್ರೆಂಡ್ಸ್, ಇವತ್ತು ಹಬ್ಬ ಆಗಿರೋದ್ರಿಂದ ಏನೋ ಗೊತ್ತಿಲ್ಲ 200 ಚಾರ್ಜ್ ಮಾಡಿದ್ದಾರೆ ನಮ್ಗೂನು. ಅಂಡ್ ಆಲ್ಸೋ ಸ್ಕ್ಯಾನ್ ಮಾಡಿ ಒಳಗಡೆ ಕಳಿಸ್ತಿದ್ದಾರೆ. ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಪರಿಸರದ ಮೇಲೆ ಎಷ್ಟು ಒಲವಿತ್ತು ಅಂತ ಹೇಳೋದಿಕ್ಕೆ ಈ ಫೋಟೋ ನೋಡಿದ್ರೇನೆ ನಿಮಗೆ ಗೊತ್ತಾಗ್ಬಿಡತ್ತೆ. ಸೊ ಈವ್ನಿಂಗ್ ಬಂದಿದೀವಿ, ಬಿಕಾಸ್ ಬಿಸಿಲಿರುತ್ತೆ ಅದು ಇದು ಅಂತ ಹೇಳಿ. ಜನ ಬಂದಿದ್ದಾರೆ ನೋಡಿ. ಫ್ಲವರ್ ಶೋ ಓಪನ್ ಆಗಿ ಓನ್ಲಿ 1 ಡೇ ಅಷ್ಟೇ ಆಗಿದೆ, ಇವಾಗ್ಲೇನೆ ಎಷ್ಟು ಜನ ತುಂಬಿದ್ದಾರೆ ನೋಡಿ. ಅಫ್ಕೋರ್ಸ್ ನಿಮ್ಗೆ ಗೊತ್ತಿರೋ ತರ ಯಾವುದೇ ರೀತಿ ಪ್ಲಾಸ್ಟಿಕ್ ಫ್ಲವರ್ಸ್ ನ ಯೂಸ್ ಮಾಡೋದೇ ಇಲ್ಲ ಇಲ್ಲಿ. ಕಂಪ್ಲೀಟ್ ಆಗಿ ಇರೋದೆಲ್ಲ ರಿಯಲ್ ಫ್ಲವರ್. ನೋಡೋದಿಕ್ಕೆ ತುಂಬಾನೇ ಹ್ಯಾಪಿನೆಸ್ ಫೀಲ್ ಆಗ್ತಿತ್ತು. ಫ್ರೆಂಡ್ಸ್, ನಮ್ಮ ಹುಲಿಗಳಿಗೆಲ್ಲ ಬಣ್ಣ ಹೊಡೆದ್ಬಿಟ್ಟಿದ್ದಾರೆ. ದಿನ ಅವೆಲ್ಲ ಬೋಳ ಇದ್ದು ನೋಡಿ. ಈ ಸರಿ ಫ್ರಂಟ್ ಅಲ್ಲೇನೆ ಆನೆನ ಮಾಡಿದ್ದಾರೆ. ಸಖತ್ತಾಗಿದೆ ಆಮೆ. ಅದೇನು ಓದಿಕ್ಯಾಕ ಕೃಷ್ಣೇಗೌಡನ ಆನೆ ಇದು. ವಿಸ್ಮಯ ನೋಡಿ, ಕಾಣಿಸ್ತಿದ್ಯಾ? ವಿಸ್ಮಯ. ಆಚೆ ಎಲ್ಲ ಮಾಡ್ತಿರ್ಲಿಲ್ಲ, ಬಟ್ ಈ ಸರಿ ಆಚೆನೆ ಮಾಡ್ಬಿಟ್ಟಿದ್ದಾರೆ. ಸಖತ್ತಾಗಿ ಫಿನಿಶಿಂಗ್ ಮಾಡಿದ್ದಾರೆ. ಚೆನ್ನಾಗಿದೆ ಇದೆಲ್ಲ ನೋಡಕ್ಕೆ. ನೋಡಿ, ಇದೇನ್ ಕಪ್ಪಿ ಕುಂಬಳ ಅಂತ. ನಾವಿಲ್ಲೇ ಟೈಮ್ ಮಾಡ್ಕೊಬಿಟ್ರೆ ಒಳಗಡೆ ಹೋಗಷ್ಟು ಹೌದಾ? ನೀವು ಎವ್ರಿ ಇಯರ್ ನೋಡೋ ತರಾನೇ ಇದು ನವಿಲು. ಅಂಡ್ ಆಲ್ಸೋ ಅಲ್ಲಿ ಹಾರ್ಟ್ ಮಾಡಿದ್ದಾರೆ. ಅಲ್ಲಿ ಅಬಚೂರಿನ ಪೋಸ್ಟ್ ಆಫೀಸ್ ಅಂತ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ ಬುಕ್ ಮಾತ್ರ. ಹೌದು, ಆಲ್ಮೋಸ್ಟ್ ಎಷ್ಟು ಚೆನ್ನಾಗಿ ಮಾಡ್ಯಾರಲ್ಲ. ಆಲ್ಮೋಸ್ಟ್ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಬುಕ್ ಓದದೇ ಇರೋರು ಯಾರು ಇಲ್ಲ ಅಂತ ನನಗನ್ಸುತ್ತೆ. ನಂದಿನಿ, ಹೌದು, ಪೂರ್ಣಚಂದ್ರ ತೇಜಸ್ವಿ ಅವರು ಪಕ್ಷಿ ಪ್ರೇಮಿ ಅಂತ ನೋಡ್ತಾ ಇದ್ದೀರಾ. ನಂದು ಏನಾದ್ರು. ಹೌದು, ಪೂರ್ಣಚಂದ್ರ ತೇಜಸ್ವಿ ಅವ್ರಿಗೆ ಜಾಸ್ತಿ ಪಕ್ಷಿಗಳು ಹಾಗೆ ಪರಿಸರ ಅಂದ್ರೆ ತುಂಬಾ ಇಷ್ಟ. ಹಂಗಾಗಿ ಕಂಪ್ಲೀಟ್ ಆಗಿ ಅವ್ರ ಥೀಮ್ ಇರೋದ್ರಿಂದ ಸಕ್ಕತ್ತಾಗಿ ಮಾಡಿದ್ದಾರೆ ನೋಡಿ. ಯಾವ್ದೇ ತರ ನಿಮ್ಗೆ ಪ್ರಾಬ್ಲಮ್ ಆಗದಿರೋ ತರ ಕಂಪ್ಲೀಟ್ ಆಗಿ ಪೊಲೀಸ್ ಸೆಕ್ಯೂರಿಟಿ ಕೂಡ ಇಟ್ಟಿದ್ದಾರೆ. ಎಂಟ್ರೆನ್ಸ್ ಅಲ್ಲೇ ಆನೆ ಯಾಕೆ ಇಟ್ಟಿದ್ದಾರೆ ಅಮ್ಮನ? ನಿಮಗೆ ಗೊತ್ತಿಲ್ವಾ ಕೃಷ್ಣೇಗೌಡನ ಆನೆ? ಓಕೆ, ಕೇಳಿಲ್ಲ ಅನ್ಸುತ್ತೆ ಈ ಬುಕ್ ಎಲ್ಲ. ಗೊತ್ತಾ? ಬುಕ್ ಓದು ಫಸ್ಟ್. Emotional damage. ಅಮ್ಮನ ಜಾಸ್ತಿ ಪೂರ್ಣಚಂದ್ರ ತೇಜಸ್ವಿ ಅವ್ರ ಫ್ಯಾನ್, ನಾಟ್ ಎ ಫ್ಯಾನ್, ಬಿಗ್ ಫ್ಯಾನ್ ಅಂತೆ. ಹೌದು, ಆಲ್ಮೋಸ್ಟ್ ಅವಳ ಹತ್ರ ಜಾಸ್ತಿ ಬುಕ್ಸ್ ಎಲ್ಲ ಇದೆ. ಸೊ ಅದಕ್ಕೆ ಅವಳನ್ನೇ ಕೇಳೋಣ ಸ್ವಲ್ಪ, ಅವಳಿಗೆ ಈ ಥೀಮ್ ಬಗ್ಗೆ ಎಲ್ಲ ಗೊತ್ತು. ಆಮೆ ಅಮ್ಮನ ಅಲ್ಲೋ, ಅದು ಆಮೆ ಎಲ್ಲ ಓದಿಕೆ. ನನಗಂತೂ
ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನೋಡಿ ಹೆಲ್ತ್ ಕೇರ್ ಸಹ ಇಟ್ಟಿದ್ದಾರೆ ಅಂಡ್ ಫೀಡಿಂಗ್ ಮದರ್ಸ್ ಯಾರಾದ್ರೂ ಇದ್ರೆ ಅವ್ರಿಗೂ ಸಹ ಸೆಕ್ಯೂರ್ ಆಗಿ ಪ್ಲೇಸ್ ಇದೆ. ಇಲ್ಲಿ ನೋಡಿ ಅಪ್ಪ ಮಗಳದ್ದು ಕ್ಯೂಟ್ ವಿಡಿಯೋ. ಓ ನಂದು ಈ ಡೈನೋಸರ್ಕಲಿ ಡೈನೋಸರ್ ಹಾಕಿದ್ದಾರೆ. ಯಾವ್ದ್ರಿಂದ ಮಾಡೋದು? ಡೈನೋಸರ್ ಇದು ಮಾಡಿರೋದು ಏನು ಗೊತ್ತಾ friends? ಇದು ಸಾಂಬಾರ್ ಸೌತೆಕಾಯಿ ಬರುತ್ತೆ ಗೊತ್ತಾ, ಅದ್ರ ಸಿಪ್ಪೆಯಲ್ಲಿ ಮಾಡಿರೋದು. ಹೌದು ಸೇವಂತಿಗೆ ಫಾರ್ ಡೆಕೋರೇಷನ್ ಪರ್ಪಸ್ ಗೆ ಯೂಸ್ ಮಾಡಿದ್ದಾರೆ. ತುಂಬಾ ಹೈಲೈಟ್ ಆಗಿ ಕಾಣ್ಲಿ ಅಂತ ಹೇಳಿ ನೋಡಿ ಎಲ್ಲದು ಸೇವಂತಿಗೆ ಹೂವೇನೆ. ಹೆಂಗಿದೆ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಕನ್ನಡದ ಒಬ್ಬ ಪ್ರಮುಖ ಸಾಹಿತಿ, ಕತೆಗಾರರು ಹಾಗೆ ಕಾದಂಬರಿಗಾರರು, ವಿಜ್ಞಾನಿ ಮತ್ತು ನ್ಯೂಟ್ರಲಜಿಸ್ಟ್ ಆಗಿದ್ದರು. ಇವರ ಸಾಹಿತ್ಯವು ಪ್ರಕೃತಿ, ವಿಜ್ಞಾನ ಹಾಗೆ ಸಾಮಾಜಿಕ ಸಮಸ್ಯೆಗಳನ್ನ ಒಳಗೊಂಡಿದ್ದು. ಹಾಗೆ ಇವರನ್ನ ಪೂಚಂತೆ ಅಂತ ಕೂಡ ಅಡ್ಡ ಹೆಸರಿನಿಂದ ಕರೀತಾರೆ. ಇನ್ನು ಇವರು ಕುವೆಂಪು ಅವರ ಕಿರಿಯ ಪುತ್ರ ಕೂಡ ಹೌದು. ಅಬಚೂರಿನ ಪೋಸ್ಟ್ ಆಫೀಸ್, ಕಾರ್ವಲೋ, ಜುಗಾರಿ ಕ್ರಾಸ್, ಮಿಲೇನಿಯಂ ಸರಣಿ, ಕನ್ನಡ ನಾಡಿನ ಹಕ್ಕಿಗಳು ಮುಂತಾದ ಕೃತಿಗಳ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಹಾಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪಾ ಪ್ರಶಸ್ತಿ ಮತ್ತು ರಾಜ್ಯೋತ್ಸವ ಪ್ರಶಸ್ತಿಗಳು, ಇನ್ನಿತರ ಪ್ರಶಸ್ತಿಗಳು ಕೂಡ ಬಂದಿದೆ. ಅಂತ ನಂದು. ನೀನ್ ಯಾಕೆ ಒಂದ್ ಬುಕ್ ಬರೀಬಾರ್ದು? ನಾವೆಲ್ಲ ಬರಿಬೋದು, ಆದ್ರೆ ಬುಕ್ ಓದೋರ್ ಬೇಕಲ್ಲ. ನೆಕ್ಸ್ಟ್ ಒಂದಿನ ನಿಂತಿ ಮಾಡೋಣ ನಂದಿನಿ ಅಂತ. ಸಖತ್ತಾಗಿದೆ ಅಲ್ವಾ? ವರನ್ ಕಾರಂತ್ ಅವ್ರದ್ದು ಹಾಕಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಕ್ಯೂಟ್ ಮೂಮೆಂಟ್. ಪೂರ್ಣಚಂದ್ರ ತೇಜಸ್ವಿ ಅವ್ರ ಮನೆ ತುಂಬಾ ಚೆನ್ನಾಗಿದೆ. ಲೈಕ್ ಇದೇ ತರಾನೇ ಇರೋದು ಕೂಡ. ಎಷ್ಟೋ ಜನ ಹೋಗಿ ನೋಡ್ತಾರೆ. ಸೊ ಮೇ ಬಿ ನಮಗ್ ಹೋಗಕ್ಕೆ ಟೈಮ್ ಆಗಿಲ್ಲ, ಇನ್ನ ಹೋಗ್ಬೇಕು ನಾವು. ಅಪ್ಪ ಮಗನ ಬಾಂಧವ್ಯ ಯಾವ ತರ ಇರತ್ತೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ ಅಲ್ವಾ? ಹಳೇ ಗಾಡಿ, ಹಳೇ ಸ್ಕೂಟರು, ಅಪರೂಪದ ತಂದೆ ಮಗನ ಕುವೆಂಪು ಮಗ ತೇಜಸ್ವಿ ಅವರ ಫೋಟೋ, ಟೀಶರ್ಟ್ಸ್ ಎಲ್ಲ ಬಿಟ್ಟಿದ್ದಾರೆ. ಥ್ರೆಡ್ ಅಲ್ಲಿ ಮಾಡಿರೋದು ಇದು ಅಲ್ವಾ? ಇದು ನೋಡಕ್ಕೊಬ್ಬನೇ ಇದ್ರಲ್ಲಿ ಮಾಡಿರೋದು ತುಂಬಾ ಚೆನ್ನಾಗಿದೆ. ಅವ್ರು ಯಾರೋ ಒಬ್ರು ಆಂಟಿ ಏನ್ ಮಾಡುದು ಗೊತ್ತಾ, ಆ ಫೋಟೋನ ಟಚ್ ಮಾಡ್ಬಿಟ್ಟು ಕಣ್ ಗೊತ್ತಂಡ್ರು ಕಣ. ಹೌದು, ನಿಜ ಹಂಗೇನೆ ಅನ್ಸುತ್ತೆ ಕೆಲವೊಬ್ಬರು. ನೋಡಿ ಅದು ಬೇಕು, ಇದು ಬೇಕು, ಹಂಗಿರ್ಬೇಕು, ಅಷ್ಟು ದುಡಿಬೇಕು, ಲೈಕ್ ಈ ತರ ಎಲ್ಲ ಯೋಚನೆ ಮಾಡ್ತೀವಿ. ಬಟ್ ಇವ್ರ ಲೈಫ್ ಲೀಡ್ ಮಾಡಿರೋದ್ ನೋಡಿದ್ರೆ ಜೀವನದಲ್ಲಿ ನೆಮ್ಮದಿ ಬೇಕು, ಫ್ಯಾಮಿಲಿ ಹ್ಯಾಪಿ ಆಗಿರ್ಬೇಕು. ದಟ್ ಇಸ್ ದ ಮೈನ್ ಗೋಲ್ ಆಕ್ಚುಲಿ. ಎಷ್ಟು ದುಡ್ಡಿದ್ರೆ ಏನು, ನೆಮ್ಮದಿನೇ ಇಲ್ಲ ಅಂದ್ರೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ತಂತ್ರಜ್ಞಾನ ನಮ್ಮ ಭಾಷೆಗೆ ಬೇಲಿಯಾಗಬಾರದು, ಅದೊಂದು ರಾಜಮಾರ್ಗವಾಗಬೇಕಂತೆ. ಫ್ರೆಂಡ್ಸ್, ಯಾರೆಲ್ಲ ಬಂದಿಲ್ಲ ಆದಷ್ಟು ಬೇಗ ಬೇಗ ಬಂದು ನೋಡ್ಕೊಂಡು ಹೋಗಿ. ಸಕ್ಕತ್ತಾಗಿದೆ, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಹೇಳ್ತಿದ್ದೀನಿ, ಅಲ್ಟಿಮೇಟ್ ಆಗಿದೆ. ಬಂದವ್ರಿಗಂತೂ ಮೋಸನೇ ಇಲ್ಲ. 100 rupees ಚಾರ್ಜ್ ಮಾಡ್ತಾರೆ. ಸೊ ಬಂದು ನೋಡ್ಕೊಂಡು ಹೋಗಿ. ಧಾನ್ಯದಿಂದ ಮಾಡಿರೋದು ಲೈಕ್ ಮಿಲೆಟ್ಸ್ ಅಲ್ಲಿ ಮಂತ್ರ ಮಾಂಗಲ್ಯ ನೋಡಿ. ನಮ್ ಜನಗಳೆಲ್ಲ ಜಾಸ್ತಿ ಅದ್ದೂರಿಯ ಮದ್ವೆ ಆಗ್ತಿರಲ್ಲ, ಮಂತ್ರ ಮಾಂಗಲ್ಯನ ಕಾನ್ಸೆಪ್ಟ್ ಸಹ ಇಟ್ಟಿದ್ದಾರೆ. ಸ್ವಲ್ಪ ಜನಗಳಿಗೆ ಅರಿವು ಮೂಡಿಸ್ಬೇಕು. ಚೆನ್ನಾಗಿ ತುಂಬಾ ಜನ ಇರೋದ್ರಿಂದ ಕ್ರೌಡ್ ಜಾಸ್ತಿ ಇದೆ.
ತೇಜಸ್ವಿ ಅವ್ರ ಜೊತೆ ಯಾವಾಗ್ಲೂ ಕ್ಯಾಮ್ರಾ, ನಾಯಿ ಹಾಗೆ ಅವ್ರ ಸ್ಕೂಟರ್ ಇರ್ತಿತ್ತು. ಹಂಗಾಗಿ ಅದನ್ನು ಸಹ ಇಟ್ಟಿದ್ದಾರೆ. ಅಂಡ್ ಆಲ್ಸೋ ಡೆಕೋರೇಷನ್ ಪರ್ಪಸ್ ಗೆ ಇದನ್ನು ತುಂಬಾ ಚೆನ್ನಾಗಿಟ್ಟಿದ್ದಾರೆ. ಹೋಗೋಣ ಬನ್ನಿ. ತುಂಬಾನೇ ಚೆನ್ನಾಗಿತ್ತು ಆಫ್ಟರ್ ಮೈ ಒಪಿನಿಯನ್. ಗೊತ್ತಿಲ್ಲ, ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಹೋಗೋಣ. ಅಂಡ್ ಆಲ್ಸೋ ಈ ಸರಿ ರೆಸಲ್ಯೂಷನ್ ಅಲ್ಲಿ ಸೆಕೆಂಡ್ ಇರೋದು, ಆದಷ್ಟು ಬುಕ್ ಗಳನ್ನ ಪ್ರಿಫರ್ ಮಾಡ್ಬೇಕು ಅಂಡ್ ಆಲ್ಸೋ ಬುಕ್ ನ ಓದ್ಬೇಕು ಅಂತ ಹೇಳಿ ಇಷ್ಟು ದಿನ ತಂದಿಟ್ಕೊಂಡಿರೋದಾಗಿದೆ. ಸೊ ಇನ್ಮೇಲೆ 1 hour ಜರ್ನಿ ಆಗುತ್ತೆ ನನ್ನ ಆಫೀಸಿಂದ ಬರೋದಿಕ್ಕೆ. ಸೊ ಹಂಗಾಗಿ ಆ ಟೈಮ್ ಅಲ್ಲಿ ಸ್ವಲ್ಪ ಬುಕ್ಸ್ ಓದೋಣ ಎಲ್ಲ ನೋಡೋಣ. ಏನ್ ಸಕ್ಕದ ಕಾಣಿಸ್ತಿದೆ ಅಲ್ವಾ ಲಾಲ್ಬಾಗ್. ತಲೆ ಕಟ್ಸ್ಕೊಂಡು ಬುಕ್ಸ್ ನಡಿ. ಏನಾದ್ರು ಬೇಕಾ? ಬುಕ್ಸ್ ಬೇಕು. ನನ್ನ ಸ್ಲಿಪ್ಪರ್ ಸ್ವಲ್ಪ ಜಾರತ್ತೆ, ಈ ಕಾಲ್ ಮೇಲೆ ಒಂದು ಜಾರ ಬಿದ್ದು ಕಾಲಿಗೆ ಕಟ್ಟಿದೆ. ಈ ತರ ಬುಕ್ಸ್ ಅಂದ್ರೆ ಅವ್ರದ್ದೇ ಅಂತ ಇರುತ್ತೆ, ಹುಡುಕ್ಬೇಕು ಎಲ್ಲ. ಇದ್ರೊಳಗಡೆನೆ ಇರುತ್ತೆ. ಅರ್ಥ ಬಂದು ಒಂದು ತಿಂಡಿ ಕೊಡಿಸ್ತಿಲ್ಲ ಫ್ರೆಂಡ್ಸ್. ಫ್ರೆಂಡ್ಸ್ ಏನಾಗುತ್ತಾ, ಇವಳು ಹೇಳಿದ್ಲು ನನಗೆ ಬರುವಾಗ, ನಂದು ಏನು ತಿನ್ನೋದ್ ಬೇಡ, ಯಾಕಂದ್ರೆ ಇಲ್ಲೆಲ್ಲ ಕಾಸ್ಟ್ ಜಾಸ್ತಿ ಇರುತ್ತೆ, ನಾವು ನಾರ್ಮಲ್ ಆಗಿ ಬರ್ತಾನೆ ಇರ್ತೀವಿ, ಹಂಗಾಗಿ ಯಾವಾಗ್ಲೂ ಕಾಸ್ಟ್ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ತಿದ್ಲು. ಅದಕ್ಕೆ ಇವತ್ ಹೇಳಿದ್ಲು ಏನು ತಿನ್ನೋದ್ ಬೇಡ, ಜಾಸ್ತಿ ಕಾಸ್ಟ್ ಇರುತ್ತೆ ನಂದು ಅಂತ. ಇವಾಗ ನೋಡಿದ್ರೆ ಏನು ಕೊಡ್ಸಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತವಳೆ. ತುಂಬಾ ಅಂಗಡಿಗಳಿದೆ, ತಿನ್ನೋದಿದೆ, ಅದು ಇದು ಎಲ್ಲ ಇದೆ. ಸೊ ಲೈಟಿಂಗ್ಸ್ ಹಾಕಿರೋದ್ಕಂತೂ ಸಖತ್ತಾಗಿ ಕಾಣಿಸ್ತಿದೆ. ಏನಾದ್ರು ತಿನ್ನೋಣ ಬನ್ನಿ. ಫ್ರೆಂಡ್ಸ್ ನೋಡಿ, ಹಿಂದೆ ಬ್ಯಾಕ್ ಗ್ರೌಂಡ್ ಏನ್ ಸಖತ್ತಾಗಿ ಬರ್ತಿದೆ ಅಲ್ವಾ. ಬೇಡ ಆಂಟಿ, ತಿನ್ಕೊಂಡು ಸಮೋಸ ತಗೊಂಡ್ವಿ, ಚೆನ್ನಾಗಿದೆ. 20 rupees ಬಂದು. ಎಲ್ರು ಬಂದ್ ನೋಡಿ. ಎಲ್ಲಿ 14th ಇಂದ 26th ತನಕ ಇರುತ್ತೆ. ಸಖತ್ತಾಗಿದೆ. ರಿಯಲ್. ಇದು ನಮ್ ಕಡೆ ಸಿಗತ್ತೆ. ಏನ್ ಹೇಳಿದ್ದು? ಜೀರುಂಡೆ ಅಂತ ಅಂತೀವಿ ನಾವು. ಜೀರುಂಡೆನೆ ಅದು. ಇದನ್ನು ಸಿಗುತ್ತೆ. ಪಾರ್ಗ ಓತಿಗೆ ಸೊಪ್ಪುಬಿಟ್ಟಿದೆ ಕಣಿ ನೋಡಿ. ಇದ್ರಲ್ಲಿ ಬರುತ್ತಂತ ಆರು ಓತಿಗೆ ರಿಯಲ್. ದಿಸ್ ಇಸ್ ಆಲ್ಸೋ ರಿಯಲ್. ನೋಡಲ್ವಾ ಫಸ್ಟ್. ಓ ಯಮುನಾ, ಇದ್ ನೋಡು ಏನ್ ಚೆನ್ನಾಗಿದೆ. ಅಬ್ಸರ್ವ್ ಆಗ್ತಿದ್ಯಾ? ಇದೆಲ್ಲ ಮನೆಯಲ್ಲಿ ಬರುತ್ತಲ್ಲ ಜೀರುಂಡೆ, ಲೈಕ್ ಅದು ಏನ್ ಸಖತ್ತಾಗಿ ಮಾಡಿದಾರಲ್ವಾ. ನೋಡಿ, ಪೂರ್ಣಚಂದ್ರ ತೇಜಸ್ವಿ ಅವರು ಚಿಕ್ಕ ಮಗುವಾಗಿ ಇರುವಾಗಿಂದ ತೆಗ್ಸಿರೋ ಅಂತ ಫೋಟೋಸ್. ಲೈಕ್ ಟು ಬಿ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ, ಈಗಿನ ಜನರೇಷನ್ ನಮ್ದೇ ಅಷ್ಟು ಫೋಟೋಸ್ ಇಲ್ಲ, ಎಷ್ಟು ಇದೆ ಇವ್ರದೆಲ್ಲ. ಆಗ ಹಳೆ ಕಾಲದಲ್ಲಿ ಲೈಕ್ ಬ್ಲಾಕ್ ಅಂಡ್ ವೈಟ್ ಅಲ್ವಾ ಆಲ್ಮೋಸ್ಟ್ ಬರ್ತಿದ್ದು. ಸೊ ಹಂಗಾಗಿ ಸೇರ್ಕೊಂಡಾಗ ತೆಗ್ಸಿರೋ ಅಂತ ಫೋಟೋ ಇದು.
ಅಂಡ್ ಆಲ್ಸೋ ಇದು ಕೋವಿಡ್ ಇಟ್ಕೊಂಡು ಮೇ ಬಿ ಇದಕ್ಕೆ ಹೋಗ್ತಿದ್ರ ಅನ್ಸತ್ತೆ, ಕಾಡಿಗೆ ಹೋಗಿ ಏನೋ ಇರ್ಬೋದು, ನನಗೂ ಅದು ಐಡಿಯಾ ಇಲ್ಲ. ಅವರು ಬಾಲ್ಯದಿಂದ ಇರೋಂತಹ ಫೋಟೋಸ್ ಅಂತ ಇದು ಯಾರಿಗೆಲ್ಲ ನೆನಪಿದೆ ನೋಡಿ, ಜೀರುಂಬೆ ಅಂತ ಇಲ್ಲಿ ಕರಿತಿದ್ವಿ ನಾವು ಚಿಕ್ಕವರಿದ್ದಾಗ. ಇದನ್ನ ಹಿಡಿಯೋಕೋಸ್ಕರನೇ ಸ್ಕೂಲ್ ಎಲ್ಲ ಬಿಟ್ಟು ಹೋಗೋ. ಅಂಡ್ ಇದನ್ನ ತಗೊಬಂದು ಬೆಂಕಿ ಬಣ್ಣ ಬರುತ್ತೆ ಗೊತ್ತಾ, ಬೆಂಕಿ ಬಣ್ಣದೊಳಗಡೆ ಇಟ್ಕೊಂಡು ಮೊಟ್ಟೆ ಇಡ್ತಿತ್ತು. ಅಯ್ಯೋ ಅದನ್ನ ನೋಡಕ್ಕೆ ಖುಷಿ, ಆದ್ರೆ ಮದುವೆ ಯಾವತ್ತೂ ಮಾಡಿಲ್ಲ ಫ್ರೆಂಡ್ಸ್. ಥ್ಯಾಂಕ್ ಯು. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೇಗ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಸೊ ನನ್ನ ಫೇವ್ರೆಟ್ ಕಾಫಿ ಜೊತೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್, ಟೇಕ್ ಕೇರ್.